ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಿಮಗೆ ಹಲಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಹಲಸಿನಕಾಯಿ. ಇದನ್ನು 4 ಕಟ್ ಅಂದರೆ 4 ಪೀಸ್ ಮಾಡ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, 4 ಭಾಗ ಮಾಡ್ಕೊಂಡಾದ ನಂತರ ಈ ಥರ ಚಿಕ್ಕ ಚಿಕ್ಕ ತೊಳೆ ಥರ ಮಾಡ್ಕೊಂಡ್ವಿ. ಈ ಥರ ಹೀಗೆ ಮಾಡ್ಕೊಂಡಾದ ನಂತರ ಏನು ನೋಡಿ, ಅದನ್ನು ಹೀಗೆ ಬೇರ್ಪಡಿಸ್ಕೊಂಡ್ವಿ. ಆ ತೊಳೆಗಳನ್ನು ಈ ಥರ ಅದರಿಂದ ಹೀಗೆ ತೆಗೆದು ನೋಡಿ, ಹೀಗೆ ತೆಗೆದು ಅದರದ್ದು ಬೀಜನೂ ತೆಗಿಬೇಕು. ಹೀಗೆ ತೆಗೆದುಬಿಟ್ಟು ಸಪ್ರೇಟ್ ಮಾಡ್ಕೊಂಡ್ವಿ. ಈ ಥರ ಚಿಕ್ಕ ಚಿಕ್ಕ ಭಾಗ ಮಾಡ್ಕೋಬೇಕು. ಈ ಥರ ಬರುತ್ತೆ ಭಾಗ ಮಾಡಿಕೊಂಡಾಗ. ಅದರಿಂದ ಆ ತೊಳೆಗಳನ್ನು ಬೇರ್ಪಡಿಸ್ಬೇಕು. ಅದ್ರ ಒಳಗಡೆ ಇದ್ದಂಥ ಬೀಜ ಸಿಪ್ಪೆಗಳನ್ನೆಲ್ಲ ತೆಗಿಬೇಕು. ಸೊ ಈ ಥರ ಆಗುತ್ತೆ. ಆಮೇಲೆ ಅದನ್ನು ಚೂರು ಕಟ್ ಮಾಡಬೇಕು. ಈ ಥರ ಉದ್ದುದ್ದ ಕಟ್ ಮಾಡಬೇಕು. ನಾವು ಆಲೂಗಡ್ಡೆ ಪಲ್ಯ ಮಾಡಬೇಕಾದ್ರೆ ಕಟ್ ಮಾಡ್ತೀವಲ್ಲ ಫ್ರೆಂಡ್ಸ್, ತುಂಬ ತೆಳ್ಳಗಿರಲಿ, ತುಂಬ ದಪ್ಪ ಬೇಡ. ಈ ಥರ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಅದಾದ ನಂತರ ಈ ಥರ ನಾವು ಕಟ್ ಮಾಡ್ತೀವಲ್ಲ, ಇದನ್ನು ನಾವು ಒಣಗಿಸ್ಬೇಕು. ಸ್ವಲ್ಪ ಒಣಗಿಸೋದಂದ್ರೆ ಸುಮ್ಮನೆ ಗಾರಕ್ಕೆ ಹಾಕ್ತೀವಿ ಅಂತೀವಲ್ಲ, ಆ ಥರ ಹಾಕಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಈಗ ನಮ್ಮಮ್ಮ ಇದರಲ್ಲಿ ಹಳದಿ ಪೌಡ್ರ್ ಹಾಕಿದ್ದಾರೆ. ಮತ್ತು ಇಷ್ಟು ಉಪ್ಪು ಹಾಕ್ತೀವಮ್ಮ. ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಇದನ್ನು ಕರಡ್ಕೊಳ್ತಾರೆ. ಆಮೇಲೆ ಈಗ ನೋಡಿ, ಇದು ಪ್ಯಾನ್ ಇಟ್ಟಿದ್ದಾರೆ. ಪ್ಯಾನಲ್ಲಿ ಆಯಿಲ್ ಹಾಕಿದ್ದಾರೆ. ಆಯಿಲ್ ಬಿಸಿ ಆಗಿದೆ. ಇದನ್ನು ಚೆನ್ನಾಗಿ ಕರಡ್ಕೊಳ್ಬೇಕು. ಇದು ಹಳದಿ ಪೌಡ್ರ್ ಮತ್ತು ಉಪ್ಪು ಮತ್ತು ನೀರು. ಇಲ್ಲಿ ಪ್ಯಾನಲ್ಲಿ ಆಯಿಲ್ ಗರಂ ಆಗ್ತಾ ಇದೆ. ನೋಡಿ, ಈಗ ಈ ಥರ ನಾವು ಇಲ್ಲಿ ಒಣಗಿಸ್ಕೊಂಡಿದ್ದೀವಿ. ಸ್ವಲ್ಪ ಇದು ಬಟ್ಟೆ ಮೇಲೆ ಹಾಕಿಬಿಟ್ಟು, ನೀವು ಒಂದು ವೈಟ್ ಬಟ್ಟೆ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಒಣಗಿಸ್ಕೊಳ್ಳಿ. ನೋಡಿ, ಆಯಿಲಲ್ಲಿ ಇದು ಹಲಸಿನಕಾಯಿ ತೊಳೆನ ಹಾಕಿದ್ದೀವಿ. ನೋಡಿ ಈ ಥರ. ಈಗ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗ್ತಾ ಬಂದ ಹಾಗೆ ಹಳದಿ ಪೌಡ್ರ್ ಮತ್ತು ಉಪ್ಪು ಹಾಕಿಬಿಟ್ಟು ನಾವು ನೀರು ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ತಾರೆ. ಅದನ್ನು ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಹಲಸಿನಕಾಯಿ ಇದರಲ್ಲಿ ಹಾಕಿಬಿಟ್ಟು ಹಿಂದೆ ಮುಂದೆ ಈ ಥರ ಕೈಯಲ್ಲಿ ಆಡಿಸ್ತಾ ಇರಬೇಕು. ಅದ್ರ ಒಳಗಡೆ ಹಾಕಿಬಿಟ್ಟು ಬಿಟ್ಟು ಬಿಡಬಾರ್ದು. ಅದನ್ನು ಗೋಲ್ಡನ್ ಕಲರ್ ಆಗೋ ತನಕ ಈ ರೀತಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಗೋಲ್ಡನ್ ಕಲರ್ ಆಗ್ತಾ ಇದೆ. ಈಗ ನೋಡಿ, ನಮ್ಮಮ್ಮ 1 ಸ್ಪೂನ್, 2 ಸ್ಪೂನ್, ಒಂದು 2.5 ಸ್ಪೂನ್ ಹಾಕಿದ್ದಾರೆ. ಮತ್ತು ಇದು ಹಾಕಿದ ನಂತರ ಇದು ಚೆನ್ನಾಗಿ ಉಪ್ಪು ಆಮೇಲೆ ಹಳದಿ ಪೌಡ್ರೆಲ್ಲ ಹಾಕ್ಕೊಂಡು ಬಿಡುತ್ತೆ. ಈ ಥರ ಪ್ರತಿ ಸಲ ಇದು ಹಲಸಿನಕಾಯಿದು ಇದು ಹಾಕಿದಾಗ ಪ್ರತಿ ಸಲ ಹಾಕಬೇಕಲ್ವೇನಮ್ಮ? ಇದಾದ ನಂತರ ಈ ರೀತಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ತೊಗೊಂಬರ್ತೀನಿ. ಇದು ಅಡುಗೆ ವೀಡಿಯೋಗಳೆಲ್ಲ ತೊಗೊಂಬರ್ತೀನಿ. ವಿಡಿಯೋ ನೋಡಿಬಿಟ್ಟು ಹಾಗೆ ಬಿಟ್ಟುಬಿಡಬೇಡಿ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.